ಟಾಕ್ಸ್. ಇವತ್ತು ಬಂದು AI ಯೂಸ್ ಮಾಡ್ಕೊಂಡು ನಾವು ಯಾವೆಲ್ಲ 5 ಬಿಸ್ನೆಸ್ನ ಶುರು ಮಾಡ್ಬೋದು, ಅದು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಬಿಸ್ನೆಸ್ ಬಂದು ಲೋಗೋ ಕ್ರಿಯೇಟಿಂಗ್ ಎಲ್ಲ ಕಂಪ್ನಿಗಳು ಮತ್ತು ಬ್ರ್ಯಾಂಡ್ಗಳಿಗೆ ತಮ್ಮದೇ ಆದ ಒಂದು ಸ್ವಂತ ಲೋಗೋ ಇರಬೇಕು. ಅದು ತುಂಬ ಯೂನಿಕ್ ಆಗಿರಬೇಕು, ತುಂಬ ಡಿಸೈನ್ ಆಗಿರಬೇಕು ಅಂತ ಆಸೆ ಇರುತ್ತೆ. ಇವಾಗ ಹಳೆ ವರ್ಷನ್, ಇವಾಗ ಒಂದು 2 ವರ್ಷ ಇಲ್ಲಿ ಇನ್ನು 6 ತಿಂಗಳ ಹಿಂದೆ ಹೋಗಿದ್ರೆ ಎಲ್ಲರೂ ಲೋಗೋ ಕ್ರಿಯೇಟ್ ಮಾಡೋಕ್ಕೆ ಕ್ಯಾನ್ವಾ ಇಲ್ಲ ಅಡಾಬ್ಸ್ನ ಯೂಸ್ ಮಾಡ್ತಾ ಇದೀವಿ. ಆದರೆ ಇವಾಗ ನೀವು AI ಕೂಡ ಯೂಸ್ ಮಾಡ್ಬೋದು ಲೋಗೋ ಕ್ರಿಯೇಟ್ ಮಾಡೋದಕ್ಕೆ. ಇದಕ್ಕೆಲ್ಲ ನಿಮ್ಗೆ ಬೇಕಾಗಿರೋದು ಒಂದು ಒಳ್ಳೆ ಡ್ರಾಯಿಂಗ್ ಸ್ಕಿಲ್ಲು, ಇಲ್ಲ ನಿಮ್ಮ ಮೈಂಡಲ್ಲಿ ಏನು ಲೋಗೋನ ಕ್ರಿಯೇಟ್ ಮಾಡ್ಬೇಕಂತ ಆಸೆ ಇರುತ್ತಲ್ಲ, ಆ ಲೋಗೋನ ನೀವು ಅದನ್ನ ರೈಟಿಂಗ್ ಫಾರ್ಮ್ಯಾಟಲ್ಲಿ ChatGPT ಕೊಟ್ಟರೆ ಸಾಕು, ಅದೇ ನಿಮಗೆ ಒಂದು ಸ್ವಂತ ಲೋಗೋನ ಕ್ರಿಯೇಟ್ ಮಾಡಿ ಕೊಡುತ್ತೆ. ನಂದು ಈ ಯೂಟ್ಯೂಬ್ ಐಕಾನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಒಂದು ಡ್ರಾಯಿಂಗು, ಇನ್ನೊಂದು ಬಂದು ಟೆಸ್ಟ್ ಫಾರ್ಮೆಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನಗೆ ಔಟರ್ ಕಲರ್ ಬ್ಲ್ಯಾಕಲ್ಲಿ ಇರಬೇಕು, ಇನ್ನರ್ ಕಲರ್ ಎಲ್ಲೋದಲ್ಲಿ ಇರಬೇಕು, ಅದರೊಳಗಡೆ ಎಂಥ ಡಿಸೈನ್ ಇರಬೇಕು ಅಂತೆಲ್ಲ ಕಂಪ್ಲೀಟಾಗಿ ಬಡ್ದು ನಾನು ಇದು ChatGPTಗೆ ಹಾಕಿದ್ರೆ ಅದೇ ನಮಗೊಂದು ಲೋಗೋ ಕೊಡ್ತಾಯಿದ್ದೀರಿ. ಈ ಥರ ನೀವು ಒಂದು 20-25 ಲೋಗೋಗಳನ್ನ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮದು ಒಂದು ಪೋರ್ಟ್ಫೋಲಿಯೋದಲ್ಲಿ ಹಾಕ್ಕೊಂಡು ಫ್ರೀಲ್ಯಾನ್ಸಿಂಗ್ ಮಾಡ್ಬೋದು. ಇದರಲ್ಲಿ ನಿಮ್ಗೆ ಕಂಪ್ನಿಗಳು ನಿಮ್ಮನ್ನೇ ರೀಚ್ ಔಟ್ ಆಗಿ ಅವ್ರು ಕೇಳ್ತಾರೆ ಪರ್ಟಿಕ್ಯುಲರ್ ಲೋಗೋ ಡಿಸೈನ್ ಮಾಡ್ಕೊಡೋಕ್ಕಾಗುತ್ತೆ ಅಂತ. ನೀವು ಅದಕ್ಕೋಸ್ಕರ ಒಂದು 500 ಹಿಡಿದು 1000, 5000 ಇಲ್ಲ 10,000 ಕೂಡ ಚಾರ್ಜ್ ಮಾಡೋದು ಡಿಪೆಂಡ್ ಆ ಕಂಪ್ನಿ ಎಷ್ಟು ದೊಡ್ಡದು ಮತ್ತು ನೀವು ಆ ಲೋಗೋ ಕ್ರಿಯೇಟ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊತೀರ. ಫಸ್ಟ್ ಎಲ್ಲ ನೀವು ಲೋಗೋ ಕ್ರಿಯೇಟ್ ಮಾಡಬೇಕಂದ್ರೆ ಒಂದು 2 ವಾರ 3 ವಾರ ತೊಗೊತೀವಿ. ಇವಾಗ ನಿಮಗೆ ಕೇವಲ 1-2 ದಿನ ಇಲ್ಲ 1 ದಿನದಲ್ಲೇ ನೀವು ತುಂಬ ಕ್ರಿಯೇಟಿವ್ ಆಗಿರೋ 1 ದಿನದಲ್ಲೇ ನೀವು ಲೋಗೋನ ಕ್ರಿಯೇಟ್ ಮಾಡ್ಬೋದು. ಇನ್ನು ಸೆಕೆಂಡ್ ಬಿಸ್ನೆಸ್ ಬಂದರೆ ಇಮೇಜ್ ಜನ್ರೇಟಿಂಗು. ಇವಾಗ AI ಎಲ್ಲರೂ ಕೂಡ ಇಮೇಜ್ಗಳನ್ನ ಜನ್ರೇಟ್ ಮಾಡ್ಬೋದು. ಆದರೆ ಎಷ್ಟು ಜನಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಈ ಥರ ಒಂದು ಇಮ್ಯಾಜಿನೇಷನಲ್ಲಿ ಇರುತ್ತೆ, ನಮಗೆ ಈ ಥರ ಇಮೇಜೇ ಬರಬೇಕು ಅಂತ ಒಂದು ಇಮ್ಯಾಜಿನೇಷನಲ್ಲಿ ಇರುತ್ತೆ. ಆ ಇಮೇಜನ್ನು ನಾವು ಪರ್ಟಿಕ್ಯುಲರಾಗಿ ಸಿಗಲ್ಲ. ಮತ್ತು ಎಷ್ಟೋ ಕಂಪ್ನಿಗಳಿಗೆ ಯಾರು ಕೂಡ AI ಫ್ರೀಯಾಗಿ ಇಮೇಜ್ ಸಿಕ್ಕುತ್ತೆ ಅಂದ್ರೂ ಅವರು ಇದನ್ನು ಯೂಸ್ ಮಾಡೋಕ್ಕೆ ಇಷ್ಟಪಡೋದು. ಯಾಕಂದರೆ ಅದು ತುಂಬ ಟೈಮ್ ಕನ್ಸ್ಯೂಮ್ ಮಾಡ್ತಿದ್ದೆ. ಅವ್ರಿಗೆ ಪರ್ಟಿಕ್ಯುಲರ್ ಟೈಮ್ ಅಂದರೆ 1 ಅವರ್ ಆಗಲಿ 3 hours 2 ಅವರ್ಸಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು, ಅದಕ್ಕೆ ಪರ್ಟಿಕ್ಯುಲರ್ ಇಮೇಜ್ ಬೇಕಾಗುತ್ತೆ. ಈ ಥರ ನೀವು ಒಂದು ಬಿಸ್ನೆಸ್ನ ಶುರು ಮಾಡ್ಬೋದು. ಏನಂದರೆ ಇವಾಗ ಯಾವುದೇ ಕಂಪ್ನಿಗೆ ಇಲ್ಲ ಯಾವುದೋ ಒಂದು ಕ್ಲೈಂಟ್ಗೆ ರಿಕ್ವೈರ್ಮೆಂಟ್ ಇರುತ್ತೆ, ಈ ಥರ ಒಂದೇ ಇಮೇಜ್ ಕಾಣಿಸ್ಬೇಕು, ಈ ಥರ ಸರೌಂಡಿಂಗ್ಸಲ್ಲೇ ಇರಬೇಕು ಅಂತ. ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ChatGPTಗೆ ಕೊಟ್ಟರೆ ಸಾಕು, ಅದೇ ನಿಮಗೊಂದು ಇಮೇಜ್ ಕೊಡುತ್ತೆ. ಇದು ದೊಡ್ಡದು ವಿಷಯ ಅಲ್ಲ, ಅದನ್ನು ಬರೋದೆಲ್ಲ ಬರೀ ನೀವು ಹೆಂಗೆ ಅದನ್ನು ಟೈಪ್ ಮಾಡಿ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕಾಗುತ್ತೆ ChatGPTಗೆ. ಈ ಥರನೇ ಔಟ್ಪುಟ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿದ್ರೆ ಈ ಥರ ಬಿಸ್ನೆಸ್ ಕೂಡ ಶುರು ಮಾಡೋದು. ಇಮೇಜ್ ಜನರೇಟಿಂಗ್ ಕಂಪ್ನಿನ ಶುರು ಮಾಡಿ ಚಾರ್ಜು ಒಂದು 200-500 ರೂಪಾಯಿವರೆಗೂ ಚಾರ್ಜ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಿಸ್ನೆಸ್ಗೆ ಬಂದರೆ ಮಾಡಿಫಿಕೇಷನ್. ಇವಾಗ ಎಲ್ಲರಿಗೂ ಬೈಕು ಕಾರ್ಗಳನ್ನ ಮಾಡಿಫೈ ಮಾಡೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ಇವಾಗ ಒಂದು ಬೈಕ್ ತೊಗೊಂಡಿದ್ದೀವಿ ಅಂದ್ಕೊಳ್ಳಿ, ಅದ್ಮೇಲೆ ಸ್ಟಿಕ್ಕರಿಂಗ್ ಹಾಕ್ಸ್ಬೇಕಂತ ನನಗೆ ಆಸೆ ಇರುತ್ತೆ, ಇಲ್ಲ ಸ್ವಲ್ಪ ಜನಕ್ಕೆ ಆ ಬಾನೆಟ್ ಕಲರ್ಗಳು ಚೇಂಜ್ ಮಾಡಬೇಕು ಅಂತ ಆಸೆ ಇರುತ್ತೆ. ಇವಾಗ ನಾವು ಯಾವುದೇ ಆಗಲಿ ಕಾರ್ ಆಗಲಿ ಮಾಡಿಫೈ ಮಾಡ್ಬೇಕಂದ್ರೆ ನಮ್ಮದೇ ಒಂದು ಇಮ್ಯಾಜಿನೇಷನಲ್ಲಿ ಹೋಗಿ ಆ ಶೋರೂಮ್ ಅವ್ನಿಗೆ ಹೇಳ್ತೀವಿ, ಈ ಥರ ಒಂದು ಐಡಿಯಾ ಇದೆ ನನಗೆ, ಮುಂದೆ ಬಾನೆಟು ಒಂದು ಡ್ರ್ಯಾಗನ್ ಸಿಂಬಲ್ ಹಾಕು ಅಂತ ಏನೋ ಒಂದು ಇಮ್ಯಾಜಿನೇಷನಲ್ಲಿ ಹೋಗಿ ನಾವು ಹೇಳ್ತೀವಿ. ಅವನು ಒಂದು ಐಡಿಯಾ ಕ್ರಿಯೇಟ್ ಮಾಡಿಕೊಂಡು ಅವನು ನಮ್ಗೆ ಔಟ್ಪುಟ್ ಕೊಡ್ತಾನೆ. ಆದರೆ ಇಲ್ಲಿ ನೀವು ಒಂದು ಬಿಸ್ನೆಸ್ನ ಶುರು ಮಾಡ್ಬೋದು. ಏನಂದರೆ ನೀವು ಏನು ಬಿಸ್ನೆಸ್ ಶುರು ಮಾಡ್ತೀನಿ ಅಂದರೆ, ಇವಾಗ ಒಂದು ಕಾರ್ ಇದೆ ಅಂದ್ಕೊಳ್ಳಿ, ಆ ಕಾರಲ್ಲಿ ಏನೇನು ಚೇಂಜಸ್ ಮಾಡಬೇಕು. ಇವಾಗ ನಾನೊಂದು ChatGPTಗೆ ಹಾಕಿದ್ದೀನಿ, ಒಂದು ಕಾರ್ ಕೊಟ್ಟು ಅದಕ್ಕೆ ಮುಂದೆ ಒಂದು ಡ್ರ್ಯಾಗನ್ ಸಿಂಬಲ್ಲು ಡಿಸೈನ್ ಹಾಕು, ವೀಲ್ ಕಲರ್ನ ಚೇಂಜ್ ಮಾಡು ಅಂತ ಹೇಳಿದೆ. ಇದು ನನಗೆ ಔಟ್ಪುಟ್ ಆಗಿ ಒಂದು ಇಮೇಜ್ ಕೊಡ್ತಾಯಿದೆ. ಈ ಇಮೇಜಿಂದ ಏನಾಗುತ್ತೆ ಅಂದರೆ, ನೀವು ಇವಾಗ ಚಾರ್ಜ್ ಮಾಡೋದು, ಇವಾಗ ಯಾರು ಆ ಕಾರ್ ಓನರ್ ಇರುತ್ತೆ ನಿನಗೆ ನೋಡಪ್ಪ ಇದೇ ನಿನಗೆ ಫೈನಲ್ ಔಟ್ಪುಟ್ ಬರುತ್ತೆ ಕಾರಲ್ಲಿ ಅಂತ ನೀವೊಂದು ಎಕ್ಸ್ಪ್ಲನೇಷನ್ ಕೊಟ್ಟು ನೀವು ಅದ್ಮೇಲೆ ಚಾರ್ಜ್ ಮಾಡಬೇಕು. ಇದು ಬರೀ ನೀವು ಕ್ಲೈಂಟ್ ಅಂದರೆ ಕಾರ್ ಓನರ್ಗಳ ಹತ್ರನೇ ಮಾತ್ರ ಅಲ್ಲ, ಈ ಕಾರ್ ಡಿಸೈನ್ ಮಾಡ್ತಾರಲ್ಲ ಆ ಕಂಪ್ನಿಗಳ ಹತ್ರನೂ ನೀವು ಚಾರ್ಜ್ ಮಾಡ್ಬೋದು. ಏನಕ್ಕಂದರೆ ನೀವು ಈ ಥರ ಒಂದು ಹೊಸ ಮೆಥಡ್ ಆಫ್ ಡಿಸೈನಿಂಗ್ನ ಅವ್ರಿಗೆ ಇನ್ವೈಟ್ ಮಾಡಿದ್ರೆ ಆವಾಗ ಎಷ್ಟೋ ಜನ ಅವ್ರ ಕಸ್ಟಮರ್ ಅಟ್ರ್ಯಾಕ್ಟ್ ಆಗ್ತಾರೆ. ಕಸ್ಟಮರ್ ಅಟ್ರ್ಯಾಕ್ಟ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಅವ್ರಿಗೂ ಬಿಸ್ನೆಸ್ ಶುರು ಆಗುತ್ತೆ, ನಿಮಗೂ ಒಳ್ಳೆ ಬಿಸ್ನೆಸ್ ಕೂಡ ಬರುತ್ತೆ. ಈ ಥರ ಒಂದು ಕಾರ್ ಮಾಡಿಫಿಕೇಷನ್ ಕೂಡ ನೀವು ಶುರು ಮಾಡ್ಬೋದು AI ಯೂಸ್ ಮಾಡಿಕೊಂಡು. ಇನ್ನು ಫೋರ್ತ್ ಬಿಸ್ನೆಸ್ ಬಂದರೆ ಅದು ಬಂದು ವೆಬ್ಸೈಟ್ ಡಿಸೈನಿಂಗು. ಈ ವೆಬ್ಸೈಟ್ ಡಿಸೈನಿಂಗ್ ಹೆಂಗೆ ಮಾಡ್ಬೋದು ಅಂದರೆ, ನಿಮಗೆ ಇವಾಗ ಬೇಸಿಕ್ ಒಂದು ಫ್ರಂಟ್ ಎಂಡ್ ನಾಲೆಜ್ ಇದೆ ಇಲ್ಲ ಕೋಡಿಂಗ್ ನಾಲೆಜ್ ಇದ್ದರೆ ಸಾಕು. ಈ ಫ್ರಂಟ್ ಎಂಡ್ ಡಿಸೈನಿಂಗ್ಗೆ ನೀವು ಫ್ರೀಲ್ಯಾನ್ಸಿಂಗ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಿಮ್ಮದು ಒಂದು 2 ವೆಬ್ಸೈಟ್ಗಳು ರ್ಯಾಂಡಮ್ ಆಗಿ ಒಂದು 2 ವೆಬ್ಸೈಟ್ ಕ್ರಿಯೇಟ್ ಮಾಡಿ ಅದನ್ನು ಫ್ರಂಟ್ ಎಂಡ್ನ ನೀವು ನಿಮ್ಮ ಫ್ರೀಲ್ಯಾನ್ಸಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಹಾಕಿದ್ರೆ ಕಂಪ್ನಿಗಳು ನಿಮ್ಮನ್ನ ಅಪ್ರೋಚ್ ಆಗುತ್ತೆ, ನನಗೆ ಈ ಥರ ಫ್ರಂಟ್ ಎಂಡ್ನ ಡಿಸೈನ್ ಮಾಡಿಕೊಡು ಅಂತ. ನಿಮ್ಮನ್ನೇನು ಬ್ಯಾಕ್ ಎಂಡ್ ಕೇಳಲ್ಲ, ಫ್ರಂಟ್ ಎಂಡ್ ಮಾತ್ರ ಕೇಳ್ತಾರೆ. ಅವ್ರ ರಿಕ್ವೈರ್ಮೆಂಟ್ ಹಾಕ್ಕೊಂಡು ನೀವು ChatGPTಯಲ್ಲಿ ಹಾಕಿದ್ದೀರಾ ಅಂದ್ಕೊಳ್ಳಿ, ಅದು ನಿಮಗೆ ಆಟೋಮೆಟಿಕಾಗಿ ಎಲ್ಲ ಕೋಡು ಬರುತ್ತೆ. ಆದರೆ
ಅವ್ರ ಹತ್ರನೂ ಸೇಮ್ ರಿಸೋರ್ಸಸ್ಸೇ ಇರುತ್ತೆ. ಆದರೆ ನಿಮ್ಗೆ ಏನಕ್ಕೆ ಅವ್ರು ಕೊಡಬೇಕು ಅಂದರೆ, ಇವಾಗ ಅವ್ರು ಇವತ್ತು ನಿಮ್ಗೊಂದು ಲಾಗಿನ್ ಪೇಜ್ ಅಂತ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಕೊಟ್ಟಿದ್ದಾರೆ. ಅದಕ್ಕೆ ನೀವು 2000 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದೀರಾ. ಅದರಲ್ಲಿ ಲಾಗಿನ್ ಪಾಸ್ವರ್ಡ್ ಏನಿರುತ್ತೆ ಅದು 8 ಕ್ಯಾರೆಕ್ಟರ್ಸೇ ಇರಬೇಕು. ಅದರಲ್ಲಿ ಸಿಂಗಲ್ ಅಪ್ಪರ್ ಕೇಸ್ ಇರುತ್ತೆ, ಮತ್ತೊಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಇರುತ್ತೆ ಅಂತ ನಾರ್ಮಲ್. ಇವಾಗ ಸಡನ್ನಾಗಿ ಅವ್ರು ಹೇಳ್ತಾರೆ ಒಂದು ವಾರ ಬಿಟ್ಕೊಂಡು ಇದನ್ನ ನೀನು 12 ಕ್ಯಾರೆಕ್ಟರ್ಸ್ ಆಗಿ ಚೇಂಜ್ ಮಾಡು, ನನಗೆ ಕಲರು ಗಿಲ್ಲರ್ ಏನೂ ಚೇಂಜ್ ಮಾಡಬೇಡ, ಬರೀ ಅದು ಏನಿದೆ ಅಲ್ಲ ಪಾಸ್ವರ್ಡು ನೆಕ್ಸ್ಟ್ ಬರೋ ಟೈಮಲ್ಲಿ 12 ಡಿಜಿಟ್ಸೇ ತೊಗೊಬೇಕು, ಅದಕ್ಕಿಂತ ಜಾಸ್ತಿ ತೊಗೊಬಾರ್ದು, ಕಡಿಮೆ ತೊಗೊಬಾರ್ದು. ಅಂದರೆ ಇಲ್ಲಿ ನಿಮಗೆ ನಿಮ್ಮ ಕೋಡಿಂಗ್ ಲ್ಯಾಂಗ್ವೇಜ್ ಇದು ನಾಲೆಜ್ ಏನಿರುತ್ತೆ ಅದು ಯೂಸ್ ಆಗುತ್ತೆ. ಯಾಕಂದರೆ ಇವಾಗ ಎಲ್ಲರೂ ಆ ಕೆಲಸ ಮಾಡ್ಬೋದು, ChatGPT ಸಿಗುತ್ತೆ. ಬಟ್ ಏನು ಈ ಚೇಂಜಸ್ ಇರುತ್ತಲ್ಲ ಆ ಚೇಂಜಸ್ನ ಎಲ್ಲರೂ ಮಾಡೋಕ್ಕಲ್ಲ. ಅದ್ರ ಬಗ್ಗೆ ನಾಲೆಜ್ ಏನಿರುತ್ತಲ್ಲ ಅವ್ರು ಮಾತ್ರ ಮಾಡೋಕ್ಕೆ. ಅದೇ ರೀತಿ ನೀವು ಸ್ವಲ್ಪ ನಾಲೆಜ್ ಇದೆ ಅಂದ್ಕೊಳ್ಳಿ ಕೋಡಿಂಗ್ ಬಗ್ಗೆ, ಆವಾಗ ನೀವು ಕೂಡ ಈ ವೆಬ್ಸೈಟ್ ಡೆವಲಪಿಂಗ್ದು ಒಂದು ಕಂಪ್ನಿ ಶುರು ಮಾಡ್ಬೋದು. ಕಂಪ್ನಿ ಇಲ್ಲಂದು ಒಂದು ಸೈಡ್ ಅಸೆಲಿಂಗ್ ಕೂಡ ಮಾಡ್ಬೋದು ನಿಮ್ಮ ಕಾಲೇಜ್ ಟೈಮಲ್ಲಿ, ಇಲ್ಲ ನೀವು ವರ್ಕ್ ಮಾಡಿಕೊಂಡು ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಥರ ಮಾಡ್ಕೊಬೋದು. ಇದಕ್ಕೆ ಪರ್ಟಿಕ್ಯುಲರ್ ಕಂಪ್ನಿಗಳು 2000 ರೂಪಾಯಿಂದ 5000 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ ಬರೀ ಫ್ರಂಟ್ ಎಂಡ್ ಡಿಸೈನ್ ಮಾಡ್ಕೊಡೋಕ್ಕಷ್ಟೇ. ಇನ್ನು ವಿಷಯಕ್ಕೆ ಬಂದರೆ ಅದು ಬಂದು ಇಂಟೀರಿಯರ್ ಡಿಸೈನಿಂಗು. ಇವಾಗ ನಾರ್ಮಲ್ ಆಗಿ ದೊಡ್ಡ ದೊಡ್ಡ ಕಂಪ್ನಿಗಳು ಇಂಟೀರಿಯರ್ ಡಿಸೈನಿಂಗು ನಿಮ್ಮ ಮನೇನ ಎಂಟಿ ರೂಮ್ ಕೊಟ್ಟರೆ ಅವ್ರಿಗೊಂದು ಬೆಡ್ ಎಲ್ಲಿ ಬರುತ್ತೆ, ಮತ್ತು ಈ ವಾರ್ಡ್ರೂಫ್ ಕಬೋರ್ಡ್ಗಳು ಎಲ್ಲಿ ಬರುತ್ತೆ ಅಂತ ಅವರೊಂದು ಪ್ಲ್ಯಾನ್ ಮಾಡಿ ಡಿಸೈನ್ ಕೊಡೋಕ್ಕೆ ತುಂಬ ಚಾರ್ಜಸ್ ತೊಗೊತಾರೆ. 10,000 ರೂಪಾಯಿ 15,000 ರೂಪಾಯಿ ತೊಗೊತಾರೆ. ಇದರಿಂದ ನೀವು ರೆಡ್ಯೂಸ್ ಮಾಡ್ಬೋದು. ಏನಂದರೆ ನೀವು ಅದನ್ನೇ ChatGPT ಇಲ್ಲ ಈ AI ಡಿಸೈನಿಂಗ್ ಪ್ಲ್ಯಾಟ್ಫಾರ್ಮ್ಗಳು ಯೂಸ್ ಮಾಡಿಕೊಂಡು ನೀವು ಒಂದು ಇಂಟೀರಿಯರ್ ಡಿಸೈನ್ನ ಮಾಡ್ಬೋದು. ಅವ್ರಿಗೆ ಬೆಡ್ ಯಾವ ಕಲರ್ ಇರುತ್ತೆ, ಮತ್ತು ವಾರ್ಡ್ರೂಫ್ ಯಾವ ಕಡೆ ಬರುತ್ತೆ ಅಂತೆಲ್ಲ ಮಾಡ್ಬೋದು. ಅದು ಇವಾಗ ChatGPT 5 ವರ್ಷನಿಂದ ಅದು ತುಂಬ ಈಸಿ ಕೂಡ ಆಗಿದೆ. ಈ ಥರ ನೀವು ಮಾಡಿಕೊಂಡು ನೀವು ಎಲ್ಲಿ ಬೇರೆಯವ್ರು 10,000 ರೂಪಾಯಿ 15,000 ರೂಪಾಯಿ ಚಾರ್ಜ್ ಮಾಡ್ತಾರಲ್ಲ ಅಲ್ಲಿ ನೀವು ಹೋಗ್ಬಿಟ್ಟು ಕೇವಲ ಒಂದು 3,000 ರೂಪಾಯಿ 4,000 ರೂಪಾಯಿ ಇಲ್ಲ 5,000 ರೂಪಾಯಿನ ನೀವು ಚಾರ್ಜಸ್ ಮಾಡ್ಬೋದು. ಇದರಿಂದ ನಿಮಗೆ ಇಬ್ಬರಿಬ್ಬರು ಕ್ಲೈಂಟ್ಸ್ ಸಿಗ್ತಾರೆ. ಒಂದು ಬಂದು ಮನೆ ಓನರ್ನಾದರೂ ಹುಡ್ಕೊಬೋದು ನಿಮ್ಮ ಕ್ಲೈಂಟ್ಸ್ ಆಗಿ, ಇಲ್ಲ ಅಂದರೆ ಸೆಕೆಂಡ್ ಬಂದು ಈ ಕಾರ್ಪೆಂಟ್ರ್ ಇರ್ತಾರೆ, ಲೋಕಲ್ ಆಗಿರೋ ಕಾರ್ಪೆಂಟ್ರುಗಳಿಗೆ ಅವ್ರದ್ದು ಈ ಎಕ್ಸ್ಪೆನ್ಸಿವ್ ಥಿಂಗ್ಸ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ. ಆದರೆ ನೀವಂಥ ಲೋಕಲ್ ಕಾರ್ಪೆಂಟ್ರುಗಳ್ನ ರೀಚ್ ಔಟ್ ಆದರೆ ಅವರು ಈ ಥರ ಒಂದು ಐಡಿಯಾ ಕೊಟ್ಟು ಈ ಥರ ನೀವು ನೆಕ್ಸ್ಟ್ ಯಾವುದೇ ಒಂದು ಕಡೆ ಹೋದರೆ ನನಗೆ ಕೊಡಿ, ನಾನು ಈ ಥರ ಡಿಸೈನ್ ಮಾಡಿಕೊಡ್ತೀನಿ. ಅದರಿಂದ ಅವ್ರು ಇಂಪ್ರೆಸ್ ಆದರೆ ಅವಾಗ ಕಾರ್ಪೆಂಟ್ರಿಗೂ ಕೆಲಸ ಸಿಕ್ಕುತ್ತೆ, ನಿಮಗೂ ಆ ಕಾರ್ಪೆಂಟ್ರ್ ಮೂಲಕ ನಿಮ್ಗೊಂದು 4-5 ಕಡೆಯಿಂದ ಎಕ್ಸ್ಟ್ರಾ ಸಿಗುತ್ತೆ, ಮತ್ತು ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಕೂಡ ಶುರು ಆಗುತ್ತೆ. ಈ ಥರ ನೀವು ಈ 5 ಇದೆಯಲ್ಲ ಈ ಇಂಟೀರಿಯರ್ ಡಿಸೈನಿಂಗ್ ಕೂಡ ಶುರು ಮಾಡ್ಬೋದು. ಅದು ಬರೀ AI ಯೂಸ್ ಮಾಡಿಕೊಂಡೆ. ಈ ಥರ ನಾನು ಕೂಡ ಒಂದು ಕ್ರಿಯೇಟ್ ಮಾಡಿದ್ದೀನಿ ಈ AI ಯೂಸ್ ಮಾಡಿಕೊಂಡು. ನೋಡಿ ಹೆಂಗಿದೆ ಔಟ್ಪುಟ್. ಇದೇ ಥರ ನೀವು ಕೂಡ ಮಾಡ್ಬೋದು. ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿ ಏನಾದರೂ ಒಂಚೂರು ಇಂಪಾರ್ಟೆಂಟು ಇಲ್ಲ ಇಂಟ್ರೆಸ್ಟಿಂಗ್ ಅನಿಸಿದೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಏನು ಇಂಪ್ರೂವ್ ಮಾಡ್ಕೊಬೇಕು ಅಂತ. ಥ್ಯಾಂಕ್ ಯು.